ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತಾನೆ ಭಾವಿಸ್ತೀನಿ. ನೀವೇನಾದರೂ ಬಿಗ್ ಬಾಸ್ನ ನಿನ್ನೆಯ ಎಪಿಸೋಡನ್ನು ನೋಡಿಲ್ಲ ಅಂದರೆ ಖಂಡಿತ ಮಿಸ್ ಮಾಡ್ಕೋಬೇಡಿ, ಹೋಗಿ ನೋಡಿ. ಯಾಕಂದರೆ ಈ ಸೀಸನ್ನ ಅತ್ಯಂತ ಎಂಟರ್ಟೈನಿಂಗ್ ಆಗಿರ್ತಕ್ಕಂಥ ಎಪಿಸೋಡ್ ನಿನ್ನೆಯ ಎಪಿಸೋಡ್ ಆಗಿತ್ತು. ಇಲ್ಲಿ ಮಹಾರಾಜನ ಒಂದು ಪಟ್ಟವನ್ನು ಧರಿಸಿರ್ತಕ್ಕಂಥ ಮಂಜು ಅವರು ತುಂಬ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಕೊಟ್ಟಿರ್ತಕ್ಕಂಥ ಸೀಕ್ರೆಟ್ ಟಾಸ್ಕನ್ನು ತುಂಬ ಚೆನ್ನಾಗಿ ಯುಟಿಲೈಸ್ ಮಾಡಿಕೊಂಡು ಆ ಟಾಸ್ಕನ್ನು ಗೆಲ್ಲೋದ್ರಲ್ಲಿ ಯಶಸ್ವಿ ಆಗಿದ್ದಾರೆ ಅಂತ ನಾನಂತೂ ಭಾವಿಸಿದ್ದೀನಿ. ಯಾಕಂದರೆ ಬಿಗ್ ಬಾಸ್ ಅವರಿಗೆ 4 ಜನದಲ್ಲಿ 3 ಜನನ ಅಳಿಸ್ಬೇಕು, ಒಬ್ಬರನ್ನ ನಗಿಸ್ಬೇಕು ಅನ್ನೋ ಒಂದು ಟಾಸ್ಕನ್ನು ಕೊಟ್ಟಿರ್ತಾರೆ. ಈ ಟಾಸ್ಕಲ್ಲಿ ಅವರು ಸುರೇಶ್ ಅವ್ರನ್ನ ಅಳಿಸೋದಕ್ಕೆ ಪ್ರಯತ್ನ ಪಡ್ತಾರೆ. ಆದರೆ ಸುರೇಶ್ ಅವರು ಅಳೋದಿಲ್ಲ. ಅವರು ತುಂಬ ಗಟ್ಟಿ ಮನಸ್ಸಿನ ವ್ಯಕ್ತಿ. ಅವರು ಭಾವನೆಗೊಳಗಾಗ್ತಾರೆ, ಫೀಲಿಂಗ್ಗೊಳಗಾಗ್ತಾರೆ, ಸಪ್ಪಗೆ ಮಖ ಮಾಡ್ಕೋತಾರೆ, ಆದರೆ ಅಳೋದಿಲ್ಲ. ಅದಾದ ನಂತರ ಶಿಶಿರ್ ಅವರು ಅಳಿಸೋದ್ರಲ್ಲಿ ಮಂಜು ಅವರು ಯಶಸ್ವಿ ಆದರು. ಅದಾದ ನಂತರ ಮೋಕ್ಷಿತಾ ಹತ್ರ, ಗೌತಮಿ ಹತ್ರ, ಇನ್ನು ನಗ್ಸೋದ್ರಲ್ಲಂತೂ ಬಿಗ್ ಬಾಸ್ ಮನೇಲಿರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರೂ ನಕ್ಕಿದ್ದಾರೆ ನಿನ್ನೆನೆ. ಆ ಥರ ರಜತ್ ಅವ್ರನ್ನ ಕರೆದ್ಬಿಟ್ಟು ಯಾವುದನ್ನ ಹಾಡು ಹೇಳಿ ಡ್ಯಾನ್ಸ್ ಮಾಡು, ಇದು ರಾಜನ ಆಜ್ಞೆ ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಡ್ಯಾನ್ಸ್ ಮಾಡಿಸ್ತಾರೆ. ಆ ಡ್ಯಾನ್ಸನ್ನು ನೋಡಿ ಮನೆ ಮಂದಿ ಎಲ್ಲ ಬಿದ್ದು ನಕ್ಕರು. ನಾನು ಸಹ ತುಂಬಾ ಎಂಜಾಯ್ ಮಾಡಿದ್ದೀನಿ ಆ ಒಂದು ಎಪಿಸೋಡ್ನ, ಅವರ ಡ್ಯಾನ್ಸನ್ನು. ಹಾಗೆಯೇ ಓವರಾಲ್ ಆಗಿ ಹೇಳಬೇಕಂದ್ರೆ ನಿನ್ನೆ ಎಪಿಸೋಡ್ ತುಂಬ ಎಂಟರ್ಟೈನಿಂಗ್ ಆಗಿದೆ. ಹಾಗೂ ಮಂಜು ಅವರು ಮಹಾರಾಜನಾಗಿ ತುಂಬ ಚೆನ್ನಾಗಿ ಆಟನ ಆಡ್ತಾ ಇದ್ದಾರೆ, ಆಟನ ಆಡಿಸ್ತಾ ಇದ್ದಾರೆ. ಈ ಮಧ್ಯದಲ್ಲಿ ನಾನು ಅಬ್ಸರ್ವ್ ಮಾಡಿದ್ದೇನಪ್ಪ ಅಂದರೆ, ಬಿಗ್ ಬಾಸ್ನಲ್ಲಿ ಹನುಮಂತು ಮತ್ತು ಧನರಾಜ್ ಅವರ ಒಂದು ಸ್ನೇಹ ಏನಿದೆ, ಆ ಫ್ರೆಂಡ್ಶಿಪ್ ಏನಿದೆ, ಅದು ಸಂತು ಪಂತು ಅಂತ ಏನು ಫೇಮಸ್ ಆಗಿತ್ತು ಲಾಸ್ಟ್ ಸೀಸನಲ್ಲಿ, ಅದೇ ರೀತಿಯಾದಂಥ ಒಂದು ಎಪಿಸೋಡ್ ಇದಾಗತ್ತೆ. ಅದೇ ರೀತಿಯಾದಂಥ ಒಂದು ಸ್ನೇಹ ಇವರಿಬ್ಬರದ್ದು ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಹನುಮಂತು ಬಂದ ನಂತರ ಧನರಾಜ್ ಅವರ ಆಟದಲ್ಲಿ ಮತ್ತು ಅವ್ರಿಗೊಂದು ಏನೋ ಒಂದು ಶಕ್ತಿ ಸಿಕ್ಕಂಗಾಗಿದೆ, ಒಂದು ಸಪೋರ್ಟ್ ಸಿಕ್ಕಂಗಾಗಿದೆ. ಹನುಮಂತು ಬಂದಿರೋದ್ರಿಂದ ಧನರಾಜ್ ಅವರ ಆಟದಲ್ಲೂ ಕೂಡ ಬದಲಾವಣೆ ಕಾಣಿಸ್ತಾ ಇದೆ. ಅವ್ರಿಗೊಂದು ಒಳ್ಳೆಯ ಒಳ್ಳೆಯ ಒಂದು ಕೈ ಸಿಕ್ಕಂಗಾಗಿದೆ, ಶಕ್ತಿ ಸಿಕ್ಕಂಗಾಗಿದೆ. ಸೊ ಇವರಿಬ್ಬರ ಸ್ನೇಹ ಹೀಗೆ ಇರಲಿ. ಈ ಬಿಗ್ ಬಾಸ್ ಕಣ್ಣು ಅಂದರೆ ಬಿಗ್ ಬಾಸೇ ತಂದಿಕ್ಕಿ ತಮಾಷೆ ನೋಡದೆ ಬಿಗ್ ಬಾಸು, ಇವರಿಬ್ಬರ ನಡುವೆ ಬಿಗ್ ಬಾಸ್ ಯಾವುದೇ ಕಾರಣಕ್ಕೂ ತಂದಿಕ್ಕಿ ತಮಾಷೆ ನೋಡದೇ ಇರಲಿ. ಇವರಿಬ್ಬರ ಸ್ನೇಹ ಈ ಬಿಗ್ ಬಾಸ್ ಸೀಸನ್ ಮುಗಿದು ಹೋದ ನಂತರವೂ ಚೆನ್ನಾಗಿರಲಿ ಅಂತ ಹೇಳ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಧನ್ಯವಾದ.